ಅತ್ತೆ ಭಾರತ ಇಲ್ಲಿ ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು. ಬಾ ಭಾರತ ಮೇಲ್ಗಡೆ ಹೋಗೋಣ. ಏನು ಕವನ, ಏನು ಮಾತಾಡಬೇಕು? ಮಾತಾಡ್ಬೇಕಣತ್ತೆ, ಇಲ್ಲೆಲ್ಲ ಮಾತಾಡೋ ಅಂಥ ವಿಷಯ ಅಲ್ಲ. ಬಾ ಮೇಲ್ಗಡೆ ಹೋಗೋಣ, ಮಾತಾಡೋಣ ಭಾರತೆ. ಆಗಲ್ಲಮ್ಮ ಕಾಲು ನೋವು. ಏನು ಹೇಳು ಇಲ್ಲೇನಿ ನೀವು ಭಾರತೆ ಇಲ್ಲಿ. ಏನಾಗಲ್ಲ, ವಾಕ್ ಮಾಡ್ದಂಗೆ ಆಗುತ್ತೆ. ನೀವು ಡಾಕ್ಟ್ರು ವಾಕ್ ಮಾಡಬೇಕು ಅಂತ ಹೇಳವ್ರೆ. ಮೆಟ್ಲತ್ತೀಳಿ ಅದರಿಂದನೇ ಎಷ್ಟೋ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ. ಬಾ ನೋಡಿ ಹೋಗೋಣ, ನಡಿ. ಅಜ್ಜಿ ಏನು ಮಾತಾಡೋದು, ನಡಿ ಮಾತಾಡೋಣ. ನಿಮಗೆ ಕರ್ಜಿಕಾಯಿ ಅಂದರೆ ಇಷ್ಟ ಅಲ್ಲ, ಕರ್ಜಿಕಾಯಿನೂ ಮಾಡಿದ್ದೀನಿ ಇವತ್ತು. ಅದಕ್ಕೆ ಒಂದು 4 ತಿಂದು ಬರುವಂತೆ ಭಾರತೆ. ಟೀಗಿ ಕಾಸ್ತೀನಿ, ಕುಡಿದ್ಬಿಟ್ಟು 4 ಕರ್ಜಿಕಾಯಿ ತಿಂದು ಬರುವಂತೆ. ಬಾ ಮಾಮ್ಗೊಂದೆರಡು ತಾಂಡು ಬರುವಂತೆ. ಮೇಲಕ್ಕೆ ಬರೋದೇ ಇಲ್ಲ ನೀನು. ಎಲ್ಲರಿಗೂ ನೋಡ್ಕೊಂಬಲ್ಲಪ್ಪ ಇವ್ರು ನೋಡ್ಕೊಂಬಲ್ಲ ಅನ್ನಂಗೆ ಆಗುತ್ತೆ. ಬಾ ಹೋಗೋಣ ಬಾ. ಎಸಗೈತೆ ಕಾಲು ನೋವು, ಹೊತ್ತಕ್ಕಾಗಲ್ಲ ಅಂಬೋದಕ್ಕಾಗಿ ಹೇಳೋದಷ್ಟೇನಿ. ಅತ್ತೆಮ್ಮನ ಕರ್ಕೊಂಡು ಹೋಗ್ತಿದ್ದಾಳಲ್ಲಮ್ಮ, ಕರ್ಕೊಂಡು ಹೋಗ್ತಾಳೆ. ಏನಾನ ಕೆಲಸ ಆಗಬೇಕು ಅಂದಾಗ ಕರ್ಕೊಂಡು ಹೋಗ್ತಾಳೆ ಕಣಂತೆ. ಅವಳಿಗೆ ಏನಾನ ಬೇಕು ಅಂದಾಗ ಹೆಂಗೆ ಬೇಕಾ ಹಂಗೆ ಬಳಸ್ಕೊಂತಾಳೆ. ಮಿಕ್ಕಿ ಟೈಮ್ನಾಗ ಯಾತನ ಮಾಡಲಿ, ಅವತ್ತೇನೋ ಮಾಮ ಹೇಳ್ಬೋದು ತಿಂಬಕ್ಕೆ ಅಂತ ನಾನು ಯಾತು ಮಾಡಿಲ್ಲ ಅಂತಿರ್ತಾಳೆ. ಈಗ ಯಾತ ಹೇಳ್ಬೇಕೇನ? ಅದೇ ಮೊನ್ನೆ ಸಹ ಹೆಣ್ಣು ನೋಡೋಕೆ ಹೋಗಿದ್ಲಲ್ಲ ಋತುರ್ ಮನೆಗೆ, ಅದಕ್ಕೆ ಏನಾನ ಹೇಳ್ಬೇಕೇನ ಅತ್ತಿಗೆ, ಅದಕ್ಕೆ ಕರ್ಕೊಂಡು ಹೋಗ್ತಾಳೆ. ಏನಾನ ಬದುಕಾಗಂಗಿದ್ರೆ ಮಾತ್ರ. ಹೇಳಮ್ಮ, ಬುದ್ಧಿ ಚೆನ್ನಾಗಿತ್ತು ಅವಳಿಗೆ. ಅಬ್ಬಬ್ಬ ಎಂಥ ಬುದ್ಧಿ ಅಂತೀಯ. ಯಾರಿಗೂ ಇಲ್ಲ ಬಿಡು ಅಂತ ಬುದ್ಧಿ. ಹಂಗೆ ಬುದ್ಧಿ ಚೆನ್ನಾಗೈತೆ. ನಾನು ಅಲ್ಲೇ ನಮ್ಮ ಋತಮ್ಗೆ ಹೇಳಿದ್ನಿ, ಫೋನ್ ಮಾಡಿ ನಮ್ಮ ಋತಮ್ಮ ಹಂಗಂದ್ಲು, ನಮ್ಮನೆಗೆ ಕೊಟ್ಟು ಕಿಟ್ಟಿಯ ಅಂತ ಹೇಳಿದ್ದೀನಿ. ಅವ್ಳಿಗೆ ಬೋಲ್ ಒಳ್ಳೇದಲ್ಲ. ಬೋದು ಒಂಥರ ಏನು ಮಜ್ಗಾರ, ಒಂಥರ ಒಂದು ಲೆವೆಲ್ ಮಜ್ಗಾರ ನನ್ನ ಮಗ. ಅವನಿಗೆ ಕೊಟ್ಟು ಕಿಟ್ಟಿಯ ಬೇಡ, ಒಳ್ಳೆ ಹುಡುಗ ಅಲ್ಲ ಅದು. ಇವ್ರ ಮಗ ಆಗಿದ್ರೆ ಬಿಡು ಅಂತ ಅಂತಿದ್ದೆ. ಈಗ ಇವ್ರ ಮಗ ಅಲ್ಲ, ಅವನು ಬೇರೆಯವ್ರ ಮಗ ಕರ್ಕೊಂಬಂದಿರೋದು. ಅದು ಈಗ ನಾನು ನನ್ನ ಮಗನ ಕರ್ಕೊಂಬಂದಿರೋದೇ ಇಲಸ್ಮಕ್ಕೇನು ದೊಡ್ಡದಾಗ ಹಿಂಗೆ ಹೇಳ್ತಾಳೆ ಅಂತ ಹೇಳ್ಬೋದು ಜನ. ಆದ್ರೆ ನಾನು ಇನ್ನು ಈ ಹುಡುಗನಾಗೆ ಕರ್ಕೊಂಬಂದಿದ್ದೆ. ಇವಳು ಇನ್ನೂ ಕರ್ಕೊಂಬಂದೇನೋ 1 ವರ್ಷ 2 ವರ್ಷ ಆಗೈತೆ ಏನೋ. ಅಲ್ಲೇ ನಮ್ಮ ಪ್ರೀತಿ ಅಷ್ಟೇ. ನಾಳೆ ದೊಡ್ಡನಾದ್ಮೇಲೆ ಕರ್ಕೊಂಬಂದಿರೋದು. ಹಂಗಿದ್ರೆ ಭಾಳ ಕಷ್ಟ ಆಗುತ್ತೆ. ಅದ್ರಾಗೂ ರಿಲೇಟಿವ್ಸ್ನ ಕರ್ಕೊಂಬಂದಿರೋದು. ನಾನಂದರೆ ಅನಾಥಾಶ್ರಮಕ್ಕೆ ಹೋಗಿ ಯಾರನ್ನು ಗುರ್ತು ಪರಿಚಯ ಇಲ್ದವ್ರನ್ನ ನಾನು ಕರ್ಕೊಂಬಂದಿರೋದು. ನಿಮಗೆ ಮಗ ಇದ್ದಿದ್ರೆ ಹೆಂಗೆ ನಿಮ್ಮನ್ನು ನೋಡ್ಕೊತಾ ಇದ್ನೋ, ನಿಮ್ಗೆ ಎಷ್ಟು ಬಲ ಇರ್ತಿತ್ತೋ ಅಷ್ಟೇ ಬಲ ಐತೆ, ಅಷ್ಟೇ ಒಳ್ಳೆಯವನಾಗ್ಯವನೇ. ನಿನ್ನ ಮಗ ಇದ್ದಿದ್ರೆ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾನೆ. ನಿಮ್ಮ ಮಗ ತುಂಬ ಒಳ್ಳೆಯವ್ರು ಹೇಳ್ರಿ. ನೀವು ಕರ್ಕೊಂಬಂದು ಸಾಕಿದ್ಕೂ ಭಾಳ ಒಳ್ಳೇದಾಯಿತು. ಈ ನನ್ನ ಮಗ ಅಂಥವನಲ್ಲ. ಯಾಕಂದರೆ ನನ್ನ ಮನೆ ದೊಡ್ಡವನಾದ್ಮೇಲೆ ಕರ್ಕೊಂಬಂದಿರೋದು. ದೊಡ್ಡವರಾದ್ಮೇಲೆ ಕರ್ಕೊಂಬಂದ್ರೆ ಆಸ್ತಿಗೋಸ್ಕರ ಕಳಿಸ್ತಾರೆ. ಅದೆಲ್ಲ ಇವ್ರಿಗೇನು ಗೊತ್ತು? ಅದೆಲ್ಲ ಗೊತ್ತಿಲ್ದಲ್ಲೇ ಕರ್ಕೊಂಬಂದಳು ಬಿಡು. ಒಟ್ಟು ಯಾಕೆ ನಾವೀಗ ಮಾತಾಡಿ ಏನಾಗೋದು ಏನೈತಿ? ಅವಳು ನಾವು ಬಂದ್ವಿ, ನಾವು ಮಾಡಿದ್ವಿ ಅಂತೇಳಿ ಸುಮ್ಮನೆ ಎಲ್ಲರ ಹತ್ರ ಹೇಳ್ಕೊಂಡು ಕರ್ಕೊಬತ್ತಾಳು. ಕರ್ಕೊಂಬಲ್ಲಿ ಬಿಡ್ಲು, ಅವ್ರವ್ರ ಇಷ್ಟ. ಈಗ ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಅದೇ ಮತ್ತೆ ನಾವು ಅದನ್ನೆಲ್ಲ ಯಾವಾಗಲೂ ಮಾತಾಡೋಕ್ಕಾಗಲ್ಲ. ಅವಳಿಗೆ ಇಷ್ಟ ಬಂದಂತೆ ಅವ್ಳು ಮಾಡ್ತಾಳೆ ಬಿಡು. ಈಗ ನಾವು ಯಾತನ ಹೇಳಿದ್ರೆ ಈಗಳಪ್ಪ ಅಂದರು ಮಾಡಿದ್ರು ನಮ್ಮನ್ನ ಅಂದ್ರಲ್ಲ ಅಂಬದು ಅವ್ರಿಗೆ ಮನ್ಸಿಗೆ ಬೇಜಾರಾಗುತ್ತೆ. ಯಾಕೆ ನಾವು ಯಾತಿ ಹೇಳೋಕ್ಕಾಗಲ್ಲ. ನೋಡಿ ಇವರು ಒಂದು ಮಗನೂ ಕರ್ಕೊಂಬಂದು ನೀವು ದತ್ತು ತಗೊಂಬಂದು ಸಾಕಿರೋದೆ ಅಂತ ಅಂತಾರೆ. ಆದ್ರೆ ನಾನು ಯಾಕೆ ಗುರ್ತು ಪರಿಚಯ ಇಲ್ದಾರ್ತಾಗೆ ಅನಾಥಾಶ್ರಮದಾಗೆ ನನ್ನ ದತ್ತು ತಗೊಂಬಂದಿರೋದು. ಆದರೆ ಇವಳು ಅವರು ಎಲ್ಲ ಯಾರಂತ ರಿಲೇಟಿವ್ಸ್ ಅಂಬೋದೆಲ್ಲ ಗೊತ್ತೈತಿ. ದೊಡ್ಡನಾದ್ಮೇಲೆ ಅವ್ರು ಕರ್ಕೊಂಬಂದ್ರೆ ಅವ್ರು ಎಷ್ಟು ದಿವಸ ಇರ್ಬೋದು. ಅದಕ್ಕೆ ಮತ್ತೆ ನಾನು ಬೇಡ ಋತಮ್ಮ, ಎಲ್ಲ ಹಿಂಗೈತೆ ಬೇಡ ಅಂತ ಹೇಳಿದ್ದೀನಿ ನಾನು. ನನಗೆ ಬಂದು ಜಯಂತಿ ಹೆಂಗಂತು ನಮ್ಮ ಋತಮ್ಮನ ಮಕ್ಕಳನ್ನ ಮಾಡ್ಕೊಳಮ್ಮ ಅಂತ ನಾವು ಹೋಗ್ತೀವಿ. ಕೇಳಿದ್ವಿ. ನಾಳೆ ನಾಡ್ದಾಗೆ ಹೋಗ್ರಿ ಅಂತೇಳಿ ಹೇಳವ್ರೆ. ದಿನ ಚೆನ್ನಾಗೈತೆ ಅಂತ. ಅದಕ್ಕೆ ನಾಳೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಆಯಿತು ನಾಡಿದ್ದಾಯ್ತು, ಯಾವತ್ತಾದರೂ ಒಂದು ದಿವಸ ಹೋಗಿ ನೋಡ್ಕೊಂಡು ಬರ್ತೀವಿ. ಋತಮ್ಮಿ ಹೇಳಿದ್ಲಂತೆ ಹಿಂಗೆ ಕೊಡ್ತೀವಿ ಹೇಳು ಅವ್ರಿಗೂ ಬರಲಿ ಅಂತ. ಅವಳು ನನಗೆ ಫೋನ್ ಮಾಡವಳೆ. ನನಗೆ ಫೋನ್ ನೋಡಿಲ್ಲ, ನಾನು ಮತ್ತೆ ಮಾಡಿದ್ದೆ. ಹಂಗಂದ್ಲಿ ಎಲ್ಲ ಹಿಂಗೈತೆ ಪ್ರೀತಿ ಅಕ್ಕ, ಅದಕ್ಕೇ ಸುಮ್ಮನೆ ನೋಡ್ರಿ ನೀವೇ ಮಾಡ್ಕೊಳ್ರಿ ಅಂತ ಹೇಳವಳೆ. ನೋಡೋಣ. ನಾನೇ ಹೋಗಿ ಮಾತಾಡ್ತೀನಿ, ಮದುವೆ ಮಾಡ್ಕೊತೀನಿ. ಮದುವೆ ಮಾಡ್ಕ್ಯಮ್ಮ ನನ್ನ ಋತಮ್ಮನ ಮಕ್ಕಳನ್ನ ಇಬ್ಬರಣ್ಣನು ಮದುವೆ ಮಾಡ್ಕಿ. ಬೇಡ ಸವಾಸನೆ ಬೇಡ ಅಂತ ನಾನು. ಈಗ ಪಿಳ್ಳಿ ಏನಾಗ್ಬಿಟ್ಟ ಅದೊಂದಿಟ್ಟು ಬೋಳಾಟ ಸಣ್ಣದು ಅಂತ ಹೇಳೋದನ್ನ ಬೋಲ್ ಚೆನ್ನಾಗಿ ಸಾಕಿರ ನೀ ಟಾಟ ಮಾಡತ್ತದು. ಅದಕ್ಕೆ ನಮ್ಮ ಋತಮ್ಮ ಏನೇಂದ್ರೂ ಕೊಡಲ್ಲ ಕಣಮ್ಮ, ಅವನಿ ಮಾತ್ರ ಕೊಡಲ್ಲ ಅಂತ ಹೇಳೋದ್ಲಂತ. ರಮ್ಮ ತಗೋ ನಮ್ಮ ಚೈತ್ರಮ್ಮ ನಂಗೆ ಅಂದ್ಲು. ನನಗೂ ಫೋನ್ ಮಾಡಿದ್ಲ, ಅಜ್ಜಿ ಹಿಂಗೈತೆ ಕಣಜ್ಜಿ ಹಿಂಗೆ ಆಗೈತೆ ಅಂತ. ನೀನೇ ಚಿಂತೆ ಮಾಡ್ಬೇಡ ಸುಮ್ಕಿರಮ್ಮ, ನಾನೆಲ್ಲ ಹೇಳ್ತೀನಿ ಆ ಹುಡುಗಿಗೆ ಅಂತ ಹೇಳೀನಿ. ಅದಕ್ಕೆ ನಾನು ಒಂದಿನ ನಾಳಿಕ ನಾಡ್ದ ನಾನು ಹೋಗಿ ಬರೋಣ ಅಂತ ಇದ್ದೀನಿ. ನಾನು ಇವತ್ತು ಇವತ್ತು ಬೈಕಿಂಗಾದ್ರೂ ಹೋಗ್ತೀನಿ. ನಮ್ಮ ಸೌರಣ್ಣನ ಕರ್ಕೊಂಡು ಹೋಗ್ತೀನಿ. ನಮ್ಮ ಸೌರಣ್ಣನ ಬರ್ತಿರ್ತಾರೆ ಅವಾಗ ಬಾರಮ್ಮ ಹೋಗೋಣ ಅಂತಾನೆ ಹೋಗಿರೋತನ್ನು ಮಾತಾಡಿಸ್ಕೊಂಡು. ಒಟ್ಟಿನಲ್ಲಿ ಎಲ್ಲರೂ ನಾವು ಹೋಗ್ತಿರ್ತೀವಮ್ಮ. ಹಿಂಗೆ ಯಾವಾಗ ನಾನು ಬೈನತ್ನಾಗ ಯಾವತ್ತನ ಹೋಗಿ ಹಿಂಗೆ ನೋಡ್ಕೊಂಡು ಹಿಂಗೆ ಬರ್ತೀನಿ. ಹೋಗ್ತಿರ್ತೀನಿ ನಮ್ಮ ಮನೆಗೆ. ನಮ್ಮ ಚೈತ್ರಮ್ಮರು ಹೋಗ್ತಿರ್ತಾರೆ. ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಹತ್ರ ಐತಲ್ಲ ಕಾಮಲ್ಲ. ಅವ್ರ ಸಪ್ನಂಗೆ ಹೋಗ್ತಿರ್ತಾನೆ ಯಾವಾಗ್ಲೂ ಅವನು ಹಂಗೆ. ಬೇಡ ಕೊಡೋದೇ ಬೇಡ ಅವ್ರ ಮನೆಗೆ.
ಅಂತ ಅಂದ. ಇಲ್ಲ ಕಣಪ್ಪ, ಪ್ರೀತಿ ಮಕ್ಕಳು ಭಾಳ ಒಳ್ಳೆಯವರು, ಸುಮ್ಮನೆ ಪ್ರೀತಮ್ಮನ ಮಕ್ಳಿಗೆ ಕೊಡೋಕ್ಕಾಗುತ್ತೆ ಅಂತ ನಾನು ಹೇಳಿದೆ. ಬಾ, ನಾನೆಲ್ಲ ಹೇಳಿದ್ದೀನಲ್ಲ ಪ್ರೀತಿ, ನೀನು ತಲೆ ಕೆಡಿಸ್ಬೇಡ. ಅವಳು ಏನಂದ್ರೆ ಅವು ಹೆಣ್ಣು ಆಗಲ್ಲ, ಕೊಡಲ್ಲ ಅವರು, ಏನಂದ್ರೂ ಕೊಡಲ್ಲ. ಸುಮ್ಮನೆ ಏನು ಕೊಟ್ಟು ಹುಡುಗಿ ಜೀವನ ಹಾಳು ಮಾಡ್ಬೇಕಾಗುತ್ತೆ. ಇವನು ಮಜ್ಗಾರ ನನ್ನ ಮಗ ಇವನು. ಯಪ್ಪ 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 ಎಂತಾನು ನಾನು ನಾಳೆ ನೋಡಿದ್ದೀನಲ್ಲ, ಬೋಲು ಒಂಥರ ಮಜ್ಗಾರ. ಅಯ್ಯೋ ಇವನಿಗೊಂಥರ ಇಲ್ಲಿ ಕರ್ಕೊಂಬಂದಿರೋದಕ್ಕೆ ನಮ್ಮಂಗೆ ಯಾರೂ ಇಲ್ಲ, ನನ್ನಂಗೆ ಯಾರೂ ಇಲ್ಲ ಅಂತ ಸಖತ್ತು ಬಿಲ್ಡಪ್ ಕೊಡ್ತಾನೆ. ಏನೋ ಒಂಥರ ಮಾತಾಡ್ತಿರ್ತಾನೆ ಹುಡುಗ. ಯಪ್ಪ ಹುಡುಗನ ಬುದ್ಧಿನೇ ಇಷ್ಟ ಆಗಲ್ಲ ನನಗೆ. ಏನಾನು ಒಳ್ಳೆಯವರಾಗಿದ್ರೆ ನಾನೇ ಕೊಟ್ಟು ಮದುವೆ ಮಾಡೋ, ಪಾಪ ಇಷ್ಟಪಟ್ಟವ್ರೆ, ದೂರ ಯಾಕೆ ಮಾಡ್ತೀರಾ ಅಂತ ನಾನೇ ಹೇಳ್ತಿದ್ದೆ. ಇಷ್ಟಪಟ್ಟಿರೋದು ದೂರ ಮಾಡಬಾರ್ದು, ಏನೋ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದಾರೆ ಅಂತೇಳಿ ನಾನೇ ಹೇಳ್ಬಿಡ್ತಿದ್ದೆ. ಆದರೆ ಇವಾಗ ಅವನು ಒಳ್ಳೆಯವನಲ್ಲ, ಅದಕ್ಕಾಗಿನ ಈಗ ಋತು ನೋಡಿದ್ರೆ ಒಳ್ಳೆಯವರು, ಋತು ಪ್ರವೀಣ ಇಬ್ಬರೂ ತುಂಬ ಒಳ್ಳೆಯವರು. ಅವರೆಲ್ಲ ಒಳ್ಳೆಯವರು ಆಗಿ ಸುಮ್ಮನೆ ಮಕ್ಕಳಿಂದನ ಅವ್ರಿಗೂ ಒಂದು ಕೆಟ್ಟ ಹೆಸರು. ಅದಕ್ಕಾಗಿ ನಾನು ಹೇಳ್ತಾ ಇರೋದಷ್ಟೇ. ಆ ಹುಡುಗ ಒಳ್ಳೆಯವನಾಗಿದ್ರೆ ನಾನೇನು ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ಕೊಟ್ಟು ಮಾಡಲಿ ಬಿಡು, ದೂರ ಮಾಡೋದು ಬೇಡ ಋತು ಅಂತೇಳಿ ನಾನು ಋತುಗೆ ಹೇಳ್ತಾ ಇದ್ದೆ. ಮತ್ತು ಋತುರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗಿದ್ವಿ. ಅವಳು ನಾನಿನ್ನೂ ಕೊಡಲ್ಲ ಅಂತಾಳೆ. ನೀನೊಂದು ಮಾತು ಹೇಳು ಅಂತ ಹೇಳಿದ್ನಲ್ಲ, ಹೇಳ್ದ? ಒಂದು ಮಾತು ಹೇಳ್ಬೇಕಾಗಿತ್ತು ಕಣತ್ತೆ, ಒಳ್ಳೆ ಹುಡುಗ ಕೊಟ್ಟು ಮಾಡ್ರಿ ಅಂತ ಹೇಳಿ. ಅವಳು ನೋಡಿದ್ರೆ ಕೊಡಲ್ಲ ಅಂತಲ್ಲ. ಆ ಹುಡುಗಿ ನೋಡಿದ್ರೆ ನಾನು ಮದುವೆ ಆದರೆ ಇವನು ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾವೆಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅಂತೇಳಿ ನಾವು ಎಷ್ಟು ಖುಷಿಯಾಗಿದ್ದೀವಿ. ಆದರೆ ಅವಳು ಋತು ಒಪ್ಕೊಂತಾನೆ ಇಲ್ಲ. ನೀನಾದರೂ ಹೇಳತ್ತೇವನ ಮಾತಾ? ಆ ಹುಡುಗಿಗೆ ಭಾಳ ಇಷ್ಟ ಐತೆ. ನನ್ನ ಮದುವೆ ಅಂತ ಆದರೆ ನಾನು ಶರತ್ತನೇ ಮದುವೆ ಆಗೋದು, ಶರತ್ತನ ಬಿಟ್ಟರೆ ನಾನು ಬೇರೆ ಯಾವ ಹುಡುಗನೂ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ ಆ ಹುಡುಗಿ. ಆದರೆ ಅವಳಿಗೆ ಇಷ್ಟ ಇಲ್ಲ. ನೀನೊಂದು ಮಾತು ಹೇಳ್ಬಿಡತ್ತೆ, ಹೇಳಮ್ಮ ಕವನ, ನೀನು ಏನಾನ ಬೇಜಾರು ಮಾಡ್ಕ, ಏನಾನ ಅನ್ಕ, ಯಾತಿ ಏನು ಹಿಂಗೆ ಅಂಬುತ್ತೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಹೇಳಮ್ಮ, ನಾನೇನು ನನ್ನ ತವ್ರ ಮನೆಗೆ ಇವಾಗ ಯಾತಿ ಹೇಳೋದು ಕೇಳೋದು ಏನಿಲ್ಲ ಕಣಮ್ಮ. ಮೊದಲು ನಡೀತಿತ್ತು ನಮ್ಮದು. ಆಮೇಲೆ ಇತ್ತೀಚಿಗೆ ನಾವು ಯಾತನೂ ಇದು ಮಾಡೋಕ್ಕೆ ಹೋಗಲ್ಲ. ಹೆಂಗ ನನ್ನ ತಮ್ಮ ಹೆಂಡ್ತಿ, ತಮ್ಮನ ಮಕ್ಕಳು ಚೆನ್ನಾಗಿರಲಿ ಅಂತೀನಿ. ಎಲ್ಲ ಅವ್ರವ್ರು ಇಷ್ಟ ಕಣಮ್ಮೆಲ್ಲ. ನನ್ನ ತಮ್ಮಂದು ನಮ್ಮದೇನಿಲ್ಲ, ತಮ್ಮನ ಹೆಂಡ್ತಿದು. ನಮ್ಮ ಋತಮ್ಮ ಹೆಂಗೆ ಹೇಳ್ತಾಳೆ ಹಂಗೆ. ನಾನು ಯಾವುದೊಂದು ವಿಚಾರದಾಗೂ ನಾವೀಗ ಏನು ಕೇಳೋಕ್ಕೆ ಹೋಗಲ್ಲ, ಏನಿಲ್ಲ. ಏನಕ್ಕೆ ಕಾರೋದ್ರೆ ಹೋಗ್ತೀವಿ, ಮಾಡ್ಲಕ್ಕೆ ಹಾಕ್ಸ್ಕೊಂತೀವಿ, ಅವ್ರು ಸೀರೆ ಸೀರೆ ಓಡ್ಕೊಂತೀವಿ. ಇಲ್ಲಾಂದರೆ ಅರ್ಶಿನ ಕುಂಕುಮ ಕೊಟ್ಟು ಒಂದು ಜಾಕೆಟ್ ಪೀಸ್ ಕೊಟ್ರು ಹೆಂಗ ನನ್ನ ತವ್ರ ಮನೆಯಿಂದ ಒಂದಿಷ್ಟು ಮಡ್ಲಾಕಿ ಹಾಕಿರೋ ಅಂತ ಅದ್ರಾಗೆ ಸಂತೋಷಪಟ್ಟು ಖುಷಿಪಟ್ಟು ನಮ್ಗೇನೇನು ಕೊಡೋದು ಬೇಡ, ಇಕ್ಕೋದು ಬೇಡ, ನನ್ನ ತಮ್ಮ ಚೆನ್ನಾಗಿರಲಿ ಅಂತೇಳಿ ನಾನು ನಮ್ಮ ಅಕ್ಕರು ಎಲ್ಲರೂ ಒಂಥರ ನೀವು ಆಸೆ ಪಡ್ತೀವಿ ಅಷ್ಟೇ. ನಾವೇನು ಹೇಳೋ ಅಂಥ ಸಿಚುವೇಶನಲ್ಲಿ ಇಲ್ಲ, ಹೇಳೋಕ್ಕೂ ಆಗಲ್ಲ ಕಣಮ್ಮ. ನಾನು ಏನು ಹೇಳು ಹೆಂಗೂ ಹೇಳು. ಏನೋ ಮನೆ ಹೆಣ್ಮಗ್ಳು ಹೇಳಿದ್ರು ಅಂತ ಏನೋ ಒಂದು ಬೆಲೆ ಗೌರವ ಕೊಡ್ತಾರೆ. ಇವ ಮನೆ ಹೆಣ್ಮಗಳಲ್ಲ, ಏನೋ ಬಿಡು ನಮ್ಮ ಅಕ್ಕ ಹೇಳ್ತು ಅಂತ ಹೇಳಿ ಅವ್ರ ಅಪ್ಪನಿಗೂ ಅನಿಸುತ್ತೆ, ಅವಳಿಗೂ ಏನೋ ನಮ್ಮ ಮನೆಗೆ ಇವ ಮನೆ ಹೆಣ್ಮಗ್ಳು ಹೇಳಿದ್ರಲ್ಲ ಕೊಡಬೇಕು ಅಂತ ಅನಿಸುತ್ತೆ. ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು ಅವ್ರಿಗೂ. ಈಗ ಋತು ಇಲ್ಲಿದ್ದಿದ್ರೆ ಏನೋ ಬಂದು ಹಿಂಗೆ ಹೋಗ್ತಾರೆ, ಇಲ್ಲಿ ಇದ್ದಿದ್ರೆ ನಮ್ಮ ಹುಡುಗ ಎಂಥವ್ನು ನಾವೆಂಥವ್ರು ಅಂತ ಗೊತ್ತಾಗಿರೋದು. ಅದಕ್ಕೆ ಒಂದು ಮಾತು ಹೇಳಿದ್ರೆ ಆಯಿತು. ಒಂದು ಮಾತು ಹೇಳಿದ್ರೆ ಎಂಥವ್ರಿಗೂ ಒಂಥರ ಖುಷಿ ಆಗುತ್ತೆ. ಒಂದು ಮಾತು ಹೇಳತ್ತೆ. ನಾನು ಹೇಳ್ತಾ ಇದ್ದೀನಿ, ಅವತ್ತಿಂದನೂ ಹೇಳ್ದ ನೀನು ಹೇಳಿದ್ದಲ್ಲಮ್ಮ, ಅವತ್ತು ಹೇಳ್ದೆ. ಪಾಪ ಹಿಂಗೆ ಕೊಟ್ಟು ಮಾಡಪ್ಪ ಹೇಳಿದ್ಲು, ಹಿಂಗೆ ಅವನಮ್ಮ ಹಿಂಗೊಂದ್ಲು ಅಂತಂದೆ. ಇಲ್ಲ ಕಣಕ್ಕ, ನಾನು ಇನ್ನೂ ಮಾಡಲ್ಲ, ಕೊಟ್ಟರು ನಮ್ಗೆ ಇಷ್ಟ ಬಂದರಿಗೆ ಕೊಡ್ತೀವಿ. ಹೆಣ್ಣಿನ ವಿಚಾರದಲ್ಲಿ ಮಾತ್ರ ನೀವೇನು ಹೇಳೋಕೆ ಹೋಗ್ಬೇಡ್ರಿ, ನಮ್ಮ ಇಷ್ಟ. ನಾನು ನನ್ನ ಹೆಂಡ್ತಿ ಮಾತೇ ಕೇಳಿಲ್ಲ. ಅವಳು ಸೇವಂತಿ ಮಗ್ಗೆ ಕೊಡಬೇಕು ಅಂತಿದ್ಲು, ದೊಡ್ಡ ಅಣ್ಣ. ಅವ್ನು ನಮ್ಮನ್ನು ಪ್ರವಿ ಒಪ್ಪಲಿಲ್ಲ. ಇಲ್ಲ ನಾನು ಕೊಡಲ್ಲ ಇನ್ನೂ ಅಂತ ಅವನಿನ್ನೂ ನಾನು ಕೊಡಲ್ಲ ಅಂತ ಅಂದ್ಬಿಟ್ಟ. ಅದಕ್ಕೇ ನನ್ನ ಹೆಂಡ್ತಿ ಮಾತೇ ನಾನು ಕೇಳಿಲ್ಲ. ಅಕ್ಕ, ಇದೊಂದು ವಿಚಾರದಲ್ಲಿ ಮಾತ್ರ ನೀವು ತಲೆ ಹಾಕ್ಬೇಡ್ರಿ, ನೀವು ಇದೊಂದು ವಿಚಾರ ನಮಗೆ ಹೇಳಲೇಬೇಡ್ರಿ ಅಂತೇಳಿ ಹೇಳ್ಬಿಟ್ಟ ನನ್ನ ತಮ್ಮ. ಅದಕ್ಕೆ ನಾವು ಅದೊಂದು ವಿಚಾರದಲ್ಲಿ ಮಾತ್ರ ನಾವು ಅವ್ನಿಗೆ ಯಾತಿಗೆ ಹೇಳಕ್ಕೆ ಹೋಗಲ್ಲ. ಇವಳು ಬಲವಂತ ಮಾಡ್ತಾ ಇದ್ದಾಳೆ ನನಗೆ, ಹೇಳು ಅಂತ. ಇಷ್ಟು ಏನು ಹೇಳೋಕ್ಕಾಗುತ್ತೆ ನನಗಂತೂ. ಯಾಕಂದರೆ ಅವನು ನಮ್ಮ ಸ್ವಂತ ಮೊಮ್ಮಗ ಆಗಿದ್ರೆ ಹೇಳ್ತಿದ್ದೆ. ಅವ್ನು ದೊಡ್ಡವನಾದ್ಮೇಲೆ ನಮ್ಮ ಮನೆಗೆ ಕರ್ಕೊಂಬಂದಿರೋದು. ಅದಕ್ಕೆ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ನಾನು ಏನು ಹೇಳೋಕ್ಕೆ ಹೋಗಲ್ಲ. ಸುಮ್ಮನೆ ಏನೋ ಒಂದು ಹೇಳಿ ಬಚಾವಾಗ್ತಾ ಇದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.